ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಅಧಿಕಾರಿಗಳೇ ಜನರತ್ತ ಬರುವುದು ಜನಸ್ಪಂದನದ ಉದ್ದೇಶ. ಜನರ ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗಲಿದೆ. ಶಾಸಕ ಸ್ವರೂಪ್ ಪ್ರಕಾಶ್ ಭರವಸೆ. ಸಾರ್ವಜನಿಕರನ್ನ ಸುಮ್ಮನೆ ಕಚೇರಿಗೆ ಅಲೆದಾಡಿಸುವುದನ್ನು ನಿಲ್ಲಿಸಬೇಕು. ಒಂದು ವೇಳೆ ಇದು ಮುಂದುವರಿದರೆ ಶಿಸ್ತು ಕ್ರಮ ಜರುಗಿಸಲಾಗುವುದು. ಅಧಿಕಾರಿಗಳಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಖಡಕ್ ವಾರ್ನಿಂಗ್. ಕುವೆಂಪುರವರ ವಿಶ್ವಮಾನವ ಸಂದೇಶ ಯುವ ಪೀಳಿಗೆಗೆ ದಾರಿದೀಪ. ಸರ್ವರು ಕುವೆಂಪುರವರ ಮಾರ್ಗದಲ್ಲಿ ಸಾಗಿಸಿದರೆ ಬದುಕು ಶ್ರೇಷ್ಠ. ಬೇಲೂರು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಅಭಿಪ್ರಾಯ. ಹೊಳೆ ಸಾಲಿನ ಗದ್ದೆಯ ಬಳಿ ಪತ್ತೆಯಾಯಿತು ಮಹಿಳೆ ಡೆಡ್ ಬಾಡಿ. ಹರಿತವಾದ ಆಯುಧಗಳಿಂದ ಹತ್ಯೆ ಮಾಡಿ ಆರೋಪಿಗಳು ಎಸ್ಕೇಪ್. ಸಕಲೇಶಪುರ ತಾಲೂಕಿನ ಇಬ್ಬಡಿ ಕೊಣ್ಣೂರು ಬಳಿ ಘಟನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಸಂಪುಟದಿಂದ ವಜಾಗೊಳಿಸುವಂತೆ ಆಗ್ರಹ. ಜನವರಿ 8ರಂದು ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ. ಡಿಎಸ್ಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಜಗದೀಶ್ ಚೌಡವಳ್ಳಿ ಕರೆ. ಜನರು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಲು ಅಧಿಕಾರಿಗಳ ಹತ್ತಿರ ಬರುವ ಬದಲಾಗಿ ಅಧಿಕಾರಿಗಳೇ ಜನರತ್ತ ಆಗಮಿಸಿ ಅವರ ಅಹವಾಲುಗಳನ್ನು ಸ್ವೀಕರಿಸಲು ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿದರು. ಶಾಸಕರ ನಡೆ ಜನರ ಕಡೆ ಎಂಬ ಘೋಷವಾಕ್ಯದ ಅಡಿಯಲ್ಲಿ ಹಾಸನ ತಾಲೂಕಿನ ಸಾಲ್ಗಾಮಿಯಲ್ಲಿಂದು ನಡೆದ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ರೈತ ಹಾಗೂ ಸೈನಿಕರು ಈ ದೇಶದ ಬೆನ್ನೆಲುಬು. ಅವರ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಸ್ಪಂದಿಸುವುದು ಎಲ್ಲರ ಕರ್ತವ್ಯವಾಗಿದೆ. ರೈತರ ಯಾವುದೇ ಸಮಸ್ಯೆಗಳನ್ನು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಬಾರದು. ಹಾಸನ ನಗರ ಪಾಲಿಕೆಯಾಗಿ ಘೋಷಣೆಯಾದ ಬಳಿಕ ತಾಲೂಕಿನ 50% ಹಳ್ಳಿಗಳು ನಗರ ಪಾಲಿಕೆಗೆ ಒಳಪಡುವುದರಿಂದ ಅನೇಕ ಸಮಸ್ಯೆಗಳು ಎದುರಾಗಿವೆ. ಕೃಷಿ, ತೋಟಗಾರಿಕೆ, ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿನ ರೈತರ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ಸಲುವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಪ್ರತಿಯೊಬ್ಬರ ಸಮಸ್ಯೆ ಆಲಿಸಿ ಅದಕ್ಕೆ ಪರಿಹಾರ ಮಾರ್ಗೋಪಾಯ ಸೂಚಿಸಲಾಗುವುದು. ಎಲ್ಲ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಇಲ್ಲಿಯೇ ಪರಿಹಾರ ಕಲ್ಪಿಸುವುದು ನಮ್ಮ ಉದ್ದೇಶವಾಗಿದೆ ಎಂದರು. ಪ್ರತಿಯೊಬ್ಬರು ಆರೋಗ್ಯವಾಗಿದ್ದಾಗ ಮಾತ್ರ ಕೆಲಸ ಮಾಡಲು ಸಾಧ್ಯ. ಈ ನಿಟ್ಟಿನಲ್ಲಿ ರೈತರ, ಗ್ರಾಮೀಣ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದ್ದು, ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ನ್ಯೂಸ್ ಬ್ಯೂರೋ, ವಿವಿಸಿ ನ್ಯೂಸ್. ನಮ್ಮ ಹಾಸನ ತಾಲೂಕು, ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಬಹುತೇಕ 50% ಭಾಗ ನಮಗೆ ನಗರಕ್ಕೆ ಸೇರುತ್ತೆ, 50% ಭಾಗ ನಮಗೆ ರೈತರು. ಹಾಗಾಗಿ ಏನು ಜಮೀನು ನಮ್ಮ ಏನು ಸಾಲ್ಗಾಮಿ ಮತ್ತು ಕಂದಿ ಪಂಚಾಯತಿ ಕಸ್ಬಾ ಈ ಎರಡು ಪಂಚಾಯತಿ ಇವತ್ತು ಬಹುತೇಕವಾಗಿ ಲೇಔಟ್ಗಳು ಮಾಡೋದ್ರಿಂದ ಸಂಪೂರ್ಣವಾಗಿ ರೈತಾಪಿ ವರ್ಗದವರು ಇವತ್ತು ನಮ್ಮ ಕ್ಷೀಣಿಸ್ತಾ ಬರ್ತಾರೆ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಏನು ಕಸ್ಬಾ ಮತ್ತು ಸಾಲ್ಗಾಮಿ ಭಾಗದಲ್ಲಿರುವಂತ ರೈತರುಗಳಿಗೆ ನಾವೆಲ್ಲ ಸಹಕಾರನ ಮಾಡಬೇಕು. ನಮ್ಮ ರೈತಾಪಿ ವರ್ಗದವರು ಇವತ್ತು ಏನು ಎಲ್ಲ ಬೆಂಗಳೂರಿಗೆ ಯುವಕರು ಎಲ್ಲ ಹೋಗ್ತಾ ಇದ್ದಾರೆ ಕೆಲಸಕ್ಕೆ, ಮತ್ತೊಂದು ವ್ಯವಹಾರಕ್ಕೆ ಅಂತ. ಹಾಗಾಗಿ ಕೆಲವೊಂದು ಕಡೆ ರೈತಾಪಿ ವರ್ಗನ ಉಳಿಸ್ಬೇಕು. ಯಾಕಂದ್ರೆ ರೈತರು ಇವತ್ತು ನಮ್ಮ ದೇಶ. ಯಾವ ಅಧಿಕಾರಿಗಳು ಕೂಡ ಸಾರ್ವಜನಿಕರ ಕೆಲಸ ಕಾರ್ಯಕ್ಕೆ ಸುಮ್ಮನೆ ಕಚೇರಿಗೆ ಅಲೆದಾಡಿಸಬಾರದು. ಹಾಗೇನಾದರೂ ಸುಮ್ಮನೆ ಅಲೆದಾಡಿಸುವುದು ನನ್ನ ಗಮನಕ್ಕೆ ಬಂದರೆ ಅಂತಹವರ ಮೇಲೆ ಶಿಸ್ತು ಕ್ರಮ ಜರುಗಿಸಲು ಮುಂದಾಗುತ್ತೇನೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಚನ್ನಪಟ್ಟಣ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಡೆದಂತಹ ಕಂದಾಯ ಅದಾಲತ್ ತಾಲೂಕು ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿದ ಅವರು, ಯಾವ ಅಧಿಕಾರಿಯೂ ಕೂಡ ಸಾರ್ವಜನಿಕರ ಕೆಲಸ ಕಾರ್ಯಕ್ಕೆ ಸುಮ್ಮನೆ ಅಲೆದಾಡಿಸಬಾರದು. ಹಾಗೇನಾದರೂ ಸುಮ್ಮನೆ ಅಲೆದಾಡಿಸುವುದು ಕಂಡು ಬಂದರೆ ಅಂತಹವರ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುವುದು. ಕಾರ್ಯಾಂಗ ಮತ್ತು ಶಾಸಕಾಂಗ ಈ ಎರಡು ಒಂದೇ ನಾಣ್ಯದ ಮುಖಗಳಿದ್ದಂತೆ. ಶಾಸಕಾಂಗ ಶಾಸನಬದ್ಧವಾಗಿ ಕೆಲಸ ನಿರ್ವಹಿಸುತ್ತದೆ, ಕಾರ್ಯಾಂಗ ಕಾರ್ಯಗಳನ್ನು ರೂಪಿಸಲು ಕೆಲಸ ನಿರ್ವಹಿಸುತ್ತದೆ. ಆದ ಕಾರಣ ಯಾವುದೇ ಸಾರ್ವಜನಿಕರ ಕುಂದುಕೊರತೆಗಳಿದ್ದರೆ ಅಂತಹ ಕುಂದುಕೊರತೆಗಳನ್ನು ಅಧಿಕಾರಿಗಳು ಸ್ಥಳದಲ್ಲೇ ಬಗೆಹರಿಸುವುದು ಸೂಕ್ತ. ಅದನ್ನು ಬಿಟ್ಟು ಕಚೇರಿಗಳಿಗೆ ಸುಮ್ಮನೆ ಅಲೆದಾಡಿಸಿ ಕೆಲಸ ಕಾರ್ಯಗಳನ್ನು ಮಾಡದೆ ಸಮಯ ವ್ಯರ್ಥ ಮಾಡುವುದು ಒಳ್ಳೆಯ ಗುಣವಲ್ಲ ಎಂದು ಎಚ್ಚರಿಸಿದರು. ಲೋಹಿತ್, ವಿವಿಸಿ ನ್ಯೂಸ್, ಚನ್ನರಾಯಪಟ್ಟಣ. ರೆಕಾರ್ಡ್ ಆಗಿ ಸಾಮೂಹಿಕವಾಗಿ ಹಂತವಾಗಿ ದುರಸ್ತು ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದೇವೆ. ಹಿಂದೆ ಮಾನ್ಯ ಅಶೋಕ್ ಅವರು ಕೂಡ ಕಂದಾಯ ಸಚಿವರಾಗಿದ್ದಾಗ ಕಂದಾಯ ಇಲಾಖೆಯ ಸಮಗ್ರ ಬದಲಾವಣೆಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ನೀಟ್ಟಿರ್ತಕ್ಕಂಥದ್ದು ಕೂಡ ಸ್ವಾಗತ ಮಾಡಬೇಕಾಗ್ತದೆ. ಇವತ್ತು ಮಾನ್ಯ ಕೃಷ್ಣ ಬೈರೇಗೌಡರು ಕೂಡ ಇನ್ನು ಒಂದು ಸರಳೀಕರಣ ಮಾಡುವಂಥ ನಿಟ್ಟಿನಲ್ಲಿ ಸಹಕಾರವನ್ನು ಮಾಡ್ತಿದ್ದಾರೆ. ಈ ಪಾಣಿ ತಿದ್ದುಪಡಿ ಪ್ರಕ್ರಿಯೆ ಹಿಂದೆ ತಹಶೀಲ್ದಾರ್ ಹಂತಕ್ಕೆ ಬಿಟ್ಟಿತ್ತಿಂದೆ. ಈಗ ಬಹುಶಃ ಕೆಲವು AC ಅವ್ರಿಗೆ ಹೋಗ್ಬೇಕಾಗುತ್ತೆ ಅನ್ಸುತ್ತಲ್ಲ, ಹೋಗ್ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಮುಂದಕ್ಕೆ ಇನ್ನೂ ಕೂಡ ಸ್ವಲ್ಪ ಸರಳೀಕರಣ ಮಾಡಬೇಕು ಅಂತ ನಾವುಗಳು ಕೂಡ ರಾಜ್ಯ ಮಟ್ಟದಲ್ಲಿ ಒತ್ತಾಯವನ್ನು ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ. ಏಕೆಂದರೆ ನಾವು ಕಂದಾಯ ಅದಾಲತ್ ಜನಸಂಪರ್ಕ ಸಭೆಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಎಲ್ಲೋ ಗೇಟಲ್ಲೋ ಬೀದಿನಲ್ಲೋ ಮಾತಾಡ್ತಕ್ಕಂಥ ಅವಕಾಶಗಳಾಗಬಾರ್ದು. ಏನಾದ್ರು ಇದ್ರೆ ಮುಕ್ತವಾಗಿ ಇಲ್ಲಿ ಬಂದು ಕೇಳಿ ಅದರ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದಕ್ಕೆ ಅವಕಾಶ ಆಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಈಸಿ ವೇನಲ್ಲಿ ಹೋಗ್ಲಿಕ್ಕೆ ಇವತ್ತು ಅವಕಾಶವನ್ನು
ಬೇಲೂರು ತಾಲೂಕು ಜಾನಪದ ಪರಿಷತ್ ವತಿಯಿಂದ ರಾಷ್ಟ್ರಕವಿ ಕುವೆಂಪು ಅವರ 120ನೇ ಜನ್ಮದಿನಾಚರಣೆ ಹಾಗೂ ಜಾನಪದ ಗೀತಗಾಯನ ಸ್ಪರ್ಧೆಯನ್ನು ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪುರಸಭಾಧ್ಯಕ್ಷ ಆರ್ ಅಶೋಕ್ ಮಾತನಾಡಿ, ರಾಷ್ಟ್ರಕವಿ ಕುವೆಂಪು ಅವರು ನಾಡಿಗೆ ನೀಡಿದ ವಿಶ್ವಮಾನವ ಸಂದೇಶ ಇಂದಿನ ಪೀಳಿಗೆಗೆ ದಾರಿದೀಪ. ಇತ್ತೀಚಿನ ದಿನದಲ್ಲಿ ಜಾತಿ ಧರ್ಮದ ನಡುವಿನ ಕಿತ್ತಾಟ, ಕೋಮುಗಲಭೆ ಇಂತಹ ಬೆಳವಣಿಗೆ ಸದೃಢ ಸಮಾಜಕ್ಕೆ ಮಾರಕವಾದ ಹಿನ್ನೆಲೆಯಲ್ಲಿ ಸರ್ವರು ಕುವೆಂಪುರವರು ನೀಡಿದ ಸಂದೇಶಗಳನ್ನು ಪಾಲಿಸುವ ನಿಟ್ಟಿನಲ್ಲಿ ಮುಂದಾಗಬೇಕಿದೆ ಎಂದು ಕರೆ ನೀಡಿದರು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತಮಗೆಲ್ಲರಿಗೂ. ಇವತ್ತು ಕನ್ನಡ ಜಾನಪದ ಪರಿಷತ್ ರಿಜಿಸ್ಟರ್ ಬೆಂಗಳೂರು ತಾಲೂಕು ಘಟಕ ಬೇಲೂರು, ತಾಲೂಕು ನಿವೃತ್ತ ನೌಕರರ ಸಂಘ ಬೇಲೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜಾನಪದ ಗೀತ ಗಾಯನ ಮತ್ತು ರಾಷ್ಟ್ರಕವಿ ಕುವೆಂಪುರವರ 120ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಧ್ಯಕ್ಷರು, ಕನ್ನಡ ಜಾನಪದ ಪರಿಷತ್ ಮತ್ತು ನಿವೃತ್ತ ನೌಕರರು ಆದಂಥ YS ಸಿದ್ದೇಗೌಡ್ರೆ ಹಾಗೂ ಮಗಪ್ಪ ಗೌಡ್ರೆ ಹಾಗೂ ಬಸವರಾಜ್ರವರೇ, ಪದ್ಮೇಗೌಡ್ರೆ, ಜಯರಾಮ್ರವರೇ, ರಮೇಶ್ ಅಪ್ಪನವರೇ ಹಾಗೂ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಬೇಲೂರಿನ ಹಿರಿಯ ನಾಗರಿಕರೇ ಹಾಗೂ ಹಿರಿಯ ನೌಕರ ವರ್ಗದವರೇ ಹಾಗೂ ನನ್ನ ಅಣ್ಣ ತಮ್ಮಂದಿರೇ ಹಾಗೂ ಇಲ್ಲಿ ಕುಳಿತಿರ್ತಕ್ಕಂಥ ವಿದ್ಯಾರ್ಥಿನಿಯರೇ, ಶಿಕ್ಷಕಿಯರೇ, ಇವತ್ತು ಆಧುನಿಕ ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಹುದೊಡ್ಡ ಸಾಧಕರೆಂದರೆ ಅವರೇ ನಮ್ಮ ರಾಷ್ಟ್ರಕವಿ ಕುವೆಂಪುರವರು. ನಾಡು ನುಡಿಯ ಹೋರಾಟಗಾರರು, ನಿಷ್ಠಾವಂತ ಕನ್ನಡಿಗರೆನಿಸಿಕೊಂಡ ಶಿಕ್ಷಣ ತಜ್ಞರಾಗಿ ಹೆಸರು ಮಾಡಿದಂಥವರು. ಕುವೆಂಪು ಅವರು ಡಿಸೆಂಬರ್ 29, 1904 ಚಿಕ್ಕಮಗಳೂರು ಜಿಲ್ಲೆಯ ಹಿರಿಕೋಡಿಯಲ್ಲಿ ಜನಿಸಿದವರು. ಕುವೆಂಪುರವರ ತಂದೆ ವೆಂಕಟಪ್ಪ ಮತ್ತು ತಾಯಿ ಸೀತಮ್ಮ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಪೂರ್ಣ ಹೆಸರು, ಇವರ ಕಾವ್ಯನಾಮ ಕುವೆಂಪು ಎಂದು ಕರೆಯುತ್ತಾರೆ. ಕುವೆಂಪುರವರು ಸಣ್ಣ ಕಥೆ, ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಆತ್ಮಕಥೆ, ಜೀವನ ಚರಿತ್ರೆ, ಮಹಾಕಾವ್ಯಗಳನ್ನು ರಚಿಸಿದಂಥವರು. ಕುವೆಂಪುರವರು ಬರೆದ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ಕರ್ನಾಟಕ ಸರ್ಕಾರವು 2005ರಲ್ಲಿ ಡಿಸೆಂಬರ್ನಲ್ಲಿ ಕುವೆಂಪುರವರನ್ನು ಜನ್ಮ ದಿನಾಚರಣೆ. ದೊಡ್ಡಬ್ಯಾಡಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ರಮೇಶಪ್ಪ ಮಾತನಾಡಿ, ಕುವೆಂಪು ಅವರು ನೀಡಿದ ಸಪ್ತ ಸೂತ್ರಗಳು ಮತ್ತು ಸರಳ ವಿವಾಹ ನಡೆಸಲು ಅವರ ಮಂತ್ರ ಮಾಂಗಲ್ಯ ಸಮಾಜಕ್ಕೆ ದಾರಿದೀಪವಾಗಿದೆ. ಇಂತಹ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನ ಸರ್ಕಾರವೇ ವಿಶ್ವ ಮಾನವ ದಿನವಾಗಿ ಆಚರಿಸಲು ಮುಂದಾಗಿರುವುದು ನಿಜಕ್ಕೂ ಸಂತೋಷವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ದಿನೇಶ್ ಬೆಳ್ಳವರ, ವಿವಿಸಿ ನ್ಯೂಸ್, ಬೇಲೂರು. ಜಯಮ್ಮ ಮತ್ತು ಶ್ರೀಯುತ ರಾಮೇಗೌಡರ ಸುಪುತ್ರರಾದ ಶ್ರೀ ಅಶೋಕ್ ಎಆರ್ ಅವರು ಅಧ್ಯಕ್ಷರು, ಪುರಸಭೆ ಬೇಲೂರು. ಸನ್ಮಾನ್ಯರೇ, ದಿನಾಂಕ 2/12/1977 ಜನಿಸಿದಿರಿ. ತಾವು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಶಾಲೆ ಬೇಲೂರಿನಲ್ಲಿ ಮುಗಿಸಿ ಪದವಿ ಪೂರ್ವ ಶಿಕ್ಷಣವನ್ನು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಬೇಲೂರಿನಲ್ಲಿ ಮುಗಿಸಿ ಪದವಿ ಶಿಕ್ಷಣವನ್ನು YDD ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೇಲೂರಿನಲ್ಲಿ ಪಡೆದಿರುತ್ತೀರಿ. ತಾವು 2001ರಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಕ್ಕೆ ಕಾಲಿಟ್ಟು ಮೊದಲ ಪ್ರಯತ್ನದಲ್ಲೇ ಪುರಸಭಾ ಸದಸ್ಯರಾಗಿ ಆಯ್ಕೆಯಾಗಿ ತಮ್ಮ ವಾರ್ಡಿನ ಅಭಿವೃದ್ಧಿಗೆ ಶ್ರಮಿಸಿರುತ್ತೀರಿ. ಅದೇ ಅವಧಿಯಲ್ಲಿ ಪುರಸಭೆಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಬೇಲೂರು ಪಟ್ಟಣದಲ್ಲಿ ಚಿರಪರಿಚಿತರಾಗಿ ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿರುತ್ತೀರಿ. ಜಿಲ್ಲಾ ಗ್ರಂಥಾಲಯದಲ್ಲಿ ಸದಸ್ಯತ್ವವನ್ನು ಪಡೆದು ಬಿಡುವಿನ ಸಮಯದಲ್ಲಿ ಸಾಹಿತ್ಯದ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಇಟ್ಟುಕೊಂಡಿರುತ್ತೀರಿ. 2016ರಲ್ಲಿ ಬಣ್ಣದ ಲೋಕಕ್ಕೆ ಕಾಲಿಟ್ಟ ತಾವು ಮನಸ್ವಿ ಎಂಬ ಚಿತ್ರವನ್ನು ಸಂಪೂರ್ಣ ಜವಾಬ್ದಾರಿಯೊಂದಿಗೆ ನಿರ್ಮಿಸಿದ್ದು ತಮ್ಮಲ್ಲಿರುವ ಕಲಾ ಪ್ರೇಮವನ್ನು ಅಭಿವ್ಯಕ್ತಪಡಿಸುತ್ತದೆ. ಜೊತೆಗೆ ಬೇಲೂರು ನಗರ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. 2023ರಲ್ಲಿ ಶ್ರೀ ಅಮೃತೇಶ್ವರ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ
ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸಿರುತ್ತೀರಿ. ಎರಡನೇ ಬಾರಿಗೆ 2021ರಲ್ಲಿ ಪುರಸಭಾ ಸದಸ್ಯರಾಗಿ ಆಯ್ಕೆಯಾಗಿರುತ್ತೀರಿ. ದಿನಾಂಕ 19/8/2024ರಂದು ಪುರಸಭಾ ಅಧ್ಯಕ್ಷರಾಗಿ ಆಯ್ಕೆಯಾದಾಗಿನಿಂದಲೂ ಬೇಲೂರು ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ತಮ್ಮನ್ನು ಗೌರವಿಸುತ್ತಾ ರಾಷ್ಟ್ರಕವಿ ಕುವೆಂಪುರವರ ಜನ್ಮ ದಿನಾಚರಣೆ 2024ರಂದು ತಾಲೂಕು ಜನಪದ ಪರಿಷತ್ ತಮ್ಮನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಲು ಹರ್ಷಿಸುತ್ತದೆ. ಮಹಿಳೆಯೊಬ್ಬರನ್ನು ಹೊಳೆ ಸಾಲಿನ ಗದ್ದೆಯ ಬಳಿ ಕರೆದುಕೊಂಡು ಹೋಗಿ ಹರಿತವಾದ ಆಯುಧ ಹಾಗೂ ದೊಣ್ಣೆಯಿಂದ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಸಕಲೇಶಪುರ ತಾಲೂಕಿನ ಇಬ್ಬಡಿ ಕೊಣ್ಣೂರು ಬಳಿ ಕಳೆದ ರಾತ್ರಿ ನಡೆದಿದೆ. ಗ್ರಾಮದ ಅನಿತಾ ಕೊಲೆಯಾಗಿರುವ ಮಹಿಳೆಯಾಗಿದ್ದು, ಗ್ರಾಮದ ಕೃಷ್ಣ ಎಂಬುವವರು ಅದೇ ಗ್ರಾಮದ ಅಪ್ಪಣ್ಣಗೌಡ ಎಂಬುವರ ಗದ್ದೆಯನ್ನ ಗುತ್ತಿಗೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಬೆಳೆದಿದ್ದ ಭತ್ತವನ್ನ 15 ದಿನಗಳ ಹಿಂದೆ ಕಟಾವು ಮಾಡಲಾಗಿತ್ತು. ಭಾನುವಾರ ಸಂಜೆ ಗುತ್ತಿಗೆಗೆ ಮಾಡಿಕೊಂಡಿರುವ ಗದ್ದೆಯಲ್ಲಿದ್ದ ಹುಲ್ಲು ಕಟ್ಟಿಸಲು ನೋಡಿಕೊಂಡು ಬರಲೆಂದು ಹೋಗಿದ್ರು. ಈ ವೇಳೆ ಗದ್ದೆಯ ಬದಿಯ ಪಕ್ಕದ ಖಾಲಿ ಜಾಗದಲ್ಲಿ ಹೆಂಗಸಿನ ಶವ ಬಿದ್ದಿತ್ತು. ಹತ್ತಿರ ಹೋಗಿ ನೋಡಿದಾಗ ಮೃತದೇಹ ರಕ್ತಸಿಕ್ತವಾಗಿತ್ತು. ಕುತ್ತಿಗೆ, ತಲೆ ಮತ್ತು ಕೆನ್ನೆಯ ಬಳಿಗೆ ಹರಿತವಾದ ಆಯುಧದಿಂದ ಕತ್ತರಿಸಲಾಗಿತ್ತು. ಪಕ್ಕದಲ್ಲಿ ರಕ್ತವಾಗಿರುವ ಮರದ ದೊಣ್ಣೆ ಸಹ ಬಿದ್ದಿದ್ದು, ಕೂಡಲೇ ಕೃಷ್ಣಯ್ಯ ಅವರು ಗ್ರಾಮಸ್ಥರಿಗೆ ಸುದ್ದಿ ತಿಳಿಸಿದ್ದಾರೆ. ಗ್ರಾಮದವರು ಸ್ಥಳಕ್ಕೆ ಬಂದು ನೋಡಿದಾಗ ಕೊಲೆಯಾಗಿರುವ ಮಹಿಳೆ ಗ್ರಾಮದ ಕನಕರಾಜು ಅವರ 2ನೇ ಮಗ ಚಂದ್ರ ಅಲಿಯಾಸ್ ಚಂದ್ರಶೇಖರ್ನ ಹೆಂಡತಿ ಅನಿತಾ ಎಂದು ತಿಳಿದು ಬಂದಿದ್ದು, ಅನಿತಾ ಕುಟುಂಬಸ್ಥರು ನೀಡಿದ ದೂರನ್ನು ಆಧರಿಸಿ ಸ್ಥಳಕ್ಕೆ ಪಟ್ಟಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದು, ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಇನ್ನು ಅನಿತಾಳನ್ನು ಕಿಡಿಗೇಡಿಗಳು ಯಾವುದೇ ಉದ್ದೇಶದಿಂದ ಗದ್ದೆಯ ಬಳಿ ಕರೆದುಕೊಂಡು ಹೋಗಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ತನಿಖೆಯ ನಂತರ ತಿಳಿಯಬೇಕಾಗಿದೆ. ಅಲಿಲ್ ಅಕ್ಬರ್, ಬಿಬಿಸಿ ನ್ಯೂಸ್, ಸಕಲೇಶಪುರ. ಜಮೀನು ಎಲ್ಲ ಕೆಲಸ ಅವಳೇ ಮಾಡ್ಕೊಂಡು ಹೋಗ್ತಿದ್ಲು, ಎಲ್ಲ ರೀತಿಯಲ್ಲಿ ಚೆನ್ನಾಗಿದ್ಲು. ಇವನು ನಿನ್ನೆ ಕೆಲಸ ಮುಖ್ಯ ಊಟ ಎಲ್ಲ ತುಂಬ್ಕೊಂಡು ಹೋದಾಗ ಕೊಲೆ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿ ಇದು ಮಾಡಿದ್ದಾನೆ. ಆಮೇಲೆ ಅವನಿಗೊಂದು ಮಗು ಇದೆ, ಒಂದು 10 ವರ್ಷದ ಮಗು ಇದೆ. ಅವನಿಗೆ ರಕ್ಷಣೆ ಬೇಕು. ಇನ್ನು ಅವನ್ನ ಏನು ಮಾಡ್ತಾನೆ ಏನಂತ ಗೊತ್ತಿಲ್ಲ. ಆದ್ದರಿಂದ ಅವ್ರಿಗೇನು ಆಸ್ತಿ ಭೂಮಿ ಏನಿದೆ ಅದೆಲ್ಲ ಅವರಿಗೆ ಸಿಗುವಾಗ ಆಗಬೇಕು. ಕಾನೂನು ರೀತಿ ಏನು ಕ್ರಮ ಜರುಗಿಸ್ಬೇಕು. ಅದೇ ಹಿಂದೆನೂ ಕೂಡ ಅವ್ರ ಅಣ್ಣನ ಹೆಂಡ್ತಿನ ಅತ್ತಿಗೆನೇ ಕೊಲೆ ಮಾಡಿದ್ದ. ಆವಾಗ ಬಿಡ್ಸೋಕ್ಕೆ ನಮ್ಮ ತಂಗಿನೇ ಎಲ್ಲ ಓಡಾಡಿ ಹಣಕಾಸು ಎಲ್ಲ ವ್ಯವಸ್ಥೆ ಮಾಡಿ ಬಿಡಿಸಿ ಹೊರಗಡೆ ತಂದಿದ್ಲು. ಈಗ ಮತ್ತೆ ಅದೇ ಥರ ಈಗ ಅವಳನ್ನೇ ಕೊಲೆ ಮಾಡಿ ಇದು ಮಾಡ್ಬಿಟ್ಟಿದ್ದಾನೆ. ಏನ್ ಹೇಳ್ತೀರಿ? ಇಂಥವ್ರಿಗೆ ಏನ್ ಮಾಡ್ಬೇಕು? ಇಂಥವ್ರಿಗೆ ಕಾನೂನು ರೀತಿ ಏನು ಶಿಕ್ಷೆ ಆಗ್ಬೇಕು ಅದಾಗಬೇಕು. ಕಠಿಣ ಶಿಕ್ಷೆ ಆಗ್ಬೇಕು. ನನ್ನ ಹೆಸರು ಅಜಿತ್ ಅಂತ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಕುರಿತು ಅಪಮಾನಕರ ಮಾತುಗಳನ್ನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಜನವರಿ 8ರಂದು ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟಿಸಲಾಗುವುದು ಎಂದು ಡಿಎಸ್ಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಜಗದೀಶ್ ಚೌಡವಳ್ಳಿ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಮಿತ್ ಶಾ ಅವರ ಹೇಳಿಕೆಯನ್ನು ವಿರೋಧಿಸಿ ಹೆದ್ದಾರಿ ತಡೆ ಕುರಿತು ದಲಿತ ಜನಪದ ಚಳವಳಿಗಳ ಒಕ್ಕೂಟದ ಸದಸ್ಯರು ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದ್ದಾರೆ. ಜಿಲ್ಲೆಯ ದಲಿತರು, ಅಂಬೇಡ್ಕರ್ ಅನುಯಾಯಿಗಳು, ನಗರ ಪಟ್ಟಣದ ಸದಸ್ಯರು ಹಾಗೂ ಕಾರ್ಯಕರ್ತರು 500ರಿಂದ 600 ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲ ತಾಲೂಕಿನಿಂದಲೂ ಡಿಎಸ್ಎಸ್ ಸಂಘಟನೆಯ ಪ್ರಮುಖರು ಹಾಗೂ ಸದಸ್ಯರು ಭಾಗವಹಿಸಲಿದ್ದಾರೆ. ಅಮಿತ್ ಶಾ ಅವರನ್ನು ಕೇಂದ್ರ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿ ನಮ್ಮ ಹೋರಾಟ ರಾಜ್ಯಾದ್ಯಂತ ಮುಂದುವರಿಯಲಿದೆ. ಅವರ ರಾಜೀನಾಮೆ ನೀಡುವವರೆಗೂ ಹೋರಾಟವನ್ನು ನಿಲ್ಲಿಸುವುದಿಲ್ಲ. ಜನವರಿ 8ರಂದು ಜಿಲ್ಲೆಯಲ್ಲಿ ಹೆದ್ದಾರಿ ತಡೆದು ಪ್ರತಿಭಟಿಸಿ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ನೀಡಲಾಗುವುದು ಎಂದರು. ನ್ಯೂಸ್ ಬ್ಯೂರೋ, ಬಿಬಿಸಿ ನ್ಯೂಸ್. ನಮ್ಮ ಜಿಲ್ಲಾ ಕಮಿಟಿಯಿಂದ ನಮ್ಮ ಹಾಸನ ನಗರದ ಮತ್ತು ತಾಲೂಕು ನಾವೇನು ಜಿಲ್ಲಾ ಕಮಿಟಿ ಒಳಗಡೆ ಹಾಸನ ನಗರದ ಒಳಗಡೆ ಏನಿದ್ದೀವಿ, ನಮ್ಮ ಎಲ್ಲ ಸಂಘಟನೆ ಬಂಧುಗಳು ಮತ್ತು ಲೀಡರ್ಗಳು ಸೇರ್ಕೊಂಡು, ಎಲ್ಲ ಅಧ್ಯಕ್ಷರುಗಳೆಲ್ಲ ಸೇರ್ಕೊಂಡು ಏನು ನಾವು 8ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ತಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಹಾಸನ ನಗರ ಮತ್ತು ಗ್ರಾಮಾಂತರ ವಲಯದಿಂದ ಸುಮಾರು 500ರಿಂದ 600 ಕಾರ್ಯಕರ್ತರನ್ನ ಕರೆತರ್ತೀವಿ. ನಂತರ ಎಲ್ಲ ತಾಲೂಕುಗಳಿಂದ ನಮ್ಮ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಎಲ್ಲ ದಸಂಸ ಒಡನಾಡಿಗಳು, ಮುಖಂಡರುಗಳು ಎಲ್ಲರೂ ಕೂಡ ಶ್ರೀನಗರ ಕಿಟ್ಟಿ ಹಾಗೂ ರಚಿತಾ ರಾಮ್ ಅಭಿನಯದ ಸಂಜು ವೆಟ್ಸ್ ಗೀತಾ 2 ಸಿನಿಮಾ ಜನವರಿ 10ರಂದು ಪ್ರಪಂಚದಾದ್ಯಂತ ತೆರೆ ಕಾಣಲಿದೆ ಎಂದು ನಿರ್ಮಾಪಕ ಚರ್ವಾದಿ ಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 10ರಂದು ಸಂಜು ವೆಟ್ಸ್ ಗೀತಾ 2 ಪ್ರಪಂಚದಾದ್ಯಂತ ತೆರೆಗೆ ಅದ್ಭುತವಾಗಿ ಮೂಡಿಬಂದಿದೆ.
ಈ ಚಿತ್ರದಲ್ಲಿನ 5 ಹಾಡುಗಳನ್ನು ಕವಿರಾಜ್ ಸಂಗೀತ ನೀಡಿದ್ದು, ಬಹುತೇಕ ಹಾಡುಗಳನ್ನು ರಾಜ್ಯದವರೇ ಆದ ನಂದಿತಾ ಅವರು ಖ್ಯಾತ ಗಾಯಕರಾದ ಸೋನು ನಿಗಮ್ ಅವರೊಂದಿಗೆ ಹಾಡಿದ್ದಾರೆ. ಪ್ರೇಮ ಕಥೆಯನ್ನ ನಿರ್ದೇಶಕ ನಾಗಶೇಖರ್ ಈ ಚಿತ್ರದ ಮೂಲಕ ಹೇಳಲು ಹೊರಟಿದ್ದಾರೆ. ಹೊರದೇಶಗಳಾದ ಸ್ವಿಟ್ಜರ್ಲೆಂಡ್, ಇಟಲಿ, ಜರ್ಮನಿಯಲ್ಲಿ 15 ದಿನ ಚಿತ್ರೀಕರಣಗೊಂಡಿದೆ. ಶಿಡ್ಲಘಟ್ಟ, ಕುಣಿಗಲ್, ಶಿವಮೊಗ್ಗ, ಬೆಂಗಳೂರಿನ ನಾನಾ ಭಾಗಗಳ ಚಿತ್ರೀಕರಣ ಮಾಡಲಾಗಿದ್ದು, ಹಲವು ದೃಶ್ಯಗಳು, ಎಲ್ಲ ಹಾಡುಗಳು ಇಂಪಾಗಿ ಮೂಡಿಬಂದಿದ್ದು, ಬಹುತೇಕ ಹಾಡನ್ನು ವಿದೇಶದ ನೆಲದಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಹಾಡಿನ ಹಾಗೂ ಸಿನಿಮಾದಲ್ಲಿನ ಕೆಲ ದೃಶ್ಯಗಳನ್ನು ಅತ್ಯಾಧುನಿಕ ಕ್ಯಾಮೆರಾಗಳ ಮೂಲಕ ಚಿತ್ರೀಕರಣ ಮಾಡಲಾಗಿದೆ ಹಾಗೂ ಹಾಡುಗಳಿಗೆ ವಿಶೇಷ ತಂತ್ರಜ್ಞಾನಗಳ ಮೂಲಕ ಸಂಗೀತ ನೀಡಲು ಬಳಸಲಾಗಿದೆ ಎಂದರು. ಸುಮಾರು 1 ವರ್ಷದಿಂದ ಈ ಸಿನಿಮಾನ ಮಾಡಿ ಎಲ್ಲ ಫಿನಿಶ್ ಆಗಿ 10th ರಿಲೀಸ್ ಆಗ್ತಾ ಇದೆ. ಒಂದು ಅದ್ಭುತವಾದ ಸ್ಟೋರಿ, ಒಂದು ಅದ್ಭುತ ಪ್ರೇಮಕತೆ. ಏನು ಒಂದು ನಾಗಶೇಖರು ನನ್ನ ಇಂಜಿನಿಯರಿಂಗ್ ಬ್ಯಾಚ್ ಬಂತು. ಒಂದು ಶಿಡ್ಲಘಟ್ಟದ ಒಂದು ಸ್ಟೋರಿ, ಒಂದು ಬಡ ರೈತಂದು. ಶಿಡ್ಲಘಟ್ಟದಲ್ಲಿ ಏನು ರೇಷ್ಮೆ ಬೆಳೆಗಾರರಿಗೆ ಸಮಸ್ಯೆ ಆಗುತ್ತೆ. ಅಲ್ಲಿ ಹುಟ್ಟಿದಂಥ ಒಬ್ಬ ಹುಡುಗ ಅಲ್ಲಿ ಬಂದು ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ರೋಡಲ್ಲಿ ಸೀರೆ ಮಾಡ್ಕೊಂಡಿದ್ದಂಥ ಹುಡುಗ ಯಾವ ಲೆವೆಲಿಗೆ ಬೆಳೀತಾರೆ. ಶಿಡ್ಲಘಟ್ಟ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಏನು ಸರ್ಕಾರ ಅಲ್ಲಿ ಪ್ರತಿ ವರ್ಷ ಸಿಲ್ಕ್ ವ್ಯೂವರ್ಸ್ಗೆ ಸಿರಿಕೋಸಿಸ್ ಲಂಗ್ಸ್ ಅಂತ ಒಂದು ಕ್ಯಾನ್ಸರ್ ಡಿಸೀಸು ಒಂದು 300 ಜನ ಸಾಯ್ತಾ ಇದ್ದಾರೆ. ಅದ್ರ ಸರ್ಕಾರದ ವಿರುದ್ಧ ಅದು ಹೋರಾಟ ಮಾಡಿ ಅವನು ಭಾಳ ದೊಡ್ಡ ಲೆವೆಲ್ಗೆ ಭಾಳ ಬಿಗ್ ಶಾಟ್ ಆಗಿ ಬರ್ತಾನೆ. ಇದೊಂದು 7 ವರ್ಷದಿಂದ 70-80 ವರ್ಷದ ವಯಸ್ಸಾದಂಥವ್ರು ವಿತ್ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ. ನಾಯಕ ನಟ ಶ್ರೀನಗರ ಕಿಟ್ಟಿ ಮಾತನಾಡಿ, ಚಿತ್ರದಲ್ಲಿ ಪ್ರತಿ ಹಾಡಿಗೂ ಅದರದೇ ಆದ ಪ್ರಾಮುಖ್ಯತೆ ಇದೆ. 2025ರ ಮೊದಲ ಸಿನಿಮಾವಾಗಿ ನಾವು ಬರುತ್ತಿದ್ದೇವೆ. ಒಂದು ಲವ್ ಸ್ಟೋರಿ, ಅದರೊಂದಿಗೆ ಮುಖ್ಯವಾದ ವಿಷಯ ಇಟ್ಟುಕೊಂಡು ಸಿನಿಮಾ ಮಾಡಿದ್ದೇವೆ. ಶ್ರೀಧರ್ ಬಹು ಸುಂದರ ಹಾಡುಗಳನ್ನು ಮಾಡಿಕೊಟ್ಟಿದ್ದಾರೆ. ನಾನು ಒಬ್ಬ ರೇಷ್ಮೆ ಬೆಳೆಗಾರನಾಗಿ ಕಾಣಿಸಿಕೊಂಡಿದ್ದೇನೆ. ಸುಮಾರು 18 ಕೋಟಿ ಬಜೆಟ್ನಲ್ಲಿ ಚಿತ್ರ ನಿರ್ಮಾಣ ಮಾಡಲಾಗಿದ್ದು, 72 ದಿನಗಳ ಚಿತ್ರೀಕರಣದೊಂದಿಗೆ ಅದ್ಭುತವಾಗಿ ಚಿತ್ರ ಮೂಡಿಬಂದಿದೆ. 2 ಗಂಟೆ 2 ನಿಮಿಷ 2 ಸೆಕೆಂಡ್ನ ಚಿತ್ರದಲ್ಲಿನ ಯಾವುದೇ ದೃಶ್ಯ ಹಾಗೂ ಸಂಭಾಷಣೆಯನ್ನ ಕತ್ತರಿಸದೆ ಸೆನ್ಸಾರ್ ಬೋರ್ಡ್ನಿಂದ ಯುಎ ಸರ್ಟಿಫಿಕೇಟ್ ದೊರೆತಿದೆ. ಇಡೀ ಕುಟುಂಬ ಸಮೇತರಾಗಿ ನೋಡಬಹುದಾದಂತಹ ಉತ್ತಮ ಚಿತ್ರ ಇದಾಗಿದ್ದು, ಹಾಸನದವರೇ ಆದ ಛಲವಾದಿ ಕುಮಾರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದು, ಜಿಲ್ಲೆಯ ಜನರು ಪ್ರೋತ್ಸಾಹ ನೀಡಿ ಚಿತ್ರದ ಯಶಸ್ಸಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ನ್ಯೂಸ್ ಬ್ಯೂರೋ, BBC ನ್ಯೂಸ್. ಮೊದಲನೇ ಹಾಡು ನೀವು ನೋಡಿದ್ದು ಅದು NS ಲಕ್ಷ್ಮೀನಾರಾಯಣ ಭಟ್ರದ್ದು ಒಂದು ಭಾವಗೀತೆ, ನನ್ನ ಇನಿಯನ. ಅದನ್ನು ಹಾಡಿದ್ದು ಆವಾಗ ಕಂಪೋಸ್ ಮಾಡಿದ್ದು ಅಶ್ವಥ್ ಅವರು, ಹಾಡಿದ್ದು ರತ್ನಮಾಲ ಪ್ರಕಾಶ್ ಅವರು. ಈಗ ಶ್ರೀಧರ್ ವಿ ಸಂಭ್ರಮು ಇದಕ್ಕೆ ಬೇರೆ ಒಂದು ಹೊಸದಾಗಿ ಎಲ್ಲ ಆರ್ಕೆಸ್ಟ್ರಾ ಮಾಡಿದ್ದೀವಿ. ಹಾಡಿದ್ದು ನಂದಿತಾ ಅವರು. 2ನೇ ಹಾಡು ಸೋನು ನಿಗಮ್ ಮತ್ತು ನಮ್ಮ ಸಂಗೀತ ರವೀಂದ್ರ ಅಂತ ಹೊಸ ಹುಡುಗಿ. ಆ ಹುಡುಗಿ ನಿಮಗೆ ಸೌಂಡ್ ಕೇಳಿಸ್ಕೊಳ್ಳೋಕ್ಕೆ ಶ್ರೇಯಾ ಘೋಷಲ್ ಇರ್ಬೋದು ಅಂತ ಅನಿಸಿರುತ್ತೆ ಎಲ್ರಿಗೂ. ಸಂಗೀತ ಅಂತ ಅಚ್ಚ ಕನ್ನಡದ ಹೆಣ್ಣುಮಗು. ಈ ಸಿನಿಮಾದಿಂದ ಶ್ರೀಧರ್ ಅವರು ಅವಳನ್ನ ಲಾಂಚ್ ಮಾಡಿದ್ದಾರೆ. 3ನೇ ಹಾಡು ಸೋನು ನಿಗಮ್ ಮತ್ತು ಸಂಗೀತ ಅವರೇ ಹಾಡಿರೋದು. ಹಾಡುಗಳಲ್ಲಿ ಎಲ್ಲ ಹಾಡುಗಳು ಅಂದರೆ ಅದೊಂದು ಭಟ್ರ ಹಾಡನ್ನು ಬಿಟ್ಟರೆ 5 ಹಾಡುಗಳನ್ನ ಕವಿರಾಜೇ ಬರೆದಿದ್ದಾರೆ. ನಾಗಶೇಖರ್ ಅವ್ರದ್ದು ಕಾಂಬಿನೇಷನ್. ನಾಗಶೇಖರ್ ಮಾಡೋ ಎಲ್ಲ ಸಿನಿಮಾಗಳಲ್ಲೂ ಅವರು ತಮಿಳು ತೆಲುಗು ಸಿನಿಮಾ ಬಿಟ್ಟರೆ ಎಲ್ಲ ಸಿನಿಮಾಗೂ ಕವಿರಾಜೇ ಸಾಹಿತ್ಯ ಬರ್ಕೊಳ್ಳೋದು. ಮತ್ತು ಕನ್ನಡದಲ್ಲಿ ಮಾಡಿರೋ ಎಲ್ಲ ಸಿನಿಮಾಗಳಿಗೂ ಸತ್ಯ ಹೆಗಡೆನೇ ಕ್ಯಾಮ್ರಾಮನ್. ನಮ್ಮ ಒನ್ನಲ್ಲೂ ನಂದು ಸತ್ಯ ಹೆಗಡೆದು ಕವಿಯವ್ರದ್ದು ಕಾಂಬಿನೇಷನ್ ಆಗಿ ಮುಂದುವರೆದಿತ್ತು. ಇಲ್ಲೂ ಅದು ಮುಂದುವರೆದಿದೆ. ಕಥೆ ಬಗ್ಗೆ ಕುಮಾರ್ ಅವರು ಹೇಳಿದ್ರು. ನಗರದ ಸರ್ಕಾರಿ ವಿಜ್ಞಾನ ಕಾಲೇಜಿನ ಕ್ರಿಕೆಟ್ ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಪತ್ರಕರ್ತರ ಸಂಘದ ನಡುವೆ ರೋಲಿಂಗ್ ಕಪ್ ಹಾಗೂ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪತ್ರಕರ್ತರ ಸಂಘದ ಅಧ್ಯಕ್ಷ KH ವೇಣುಕುಮಾರ್ ಮಾತನಾಡಿ, ಇಂದಿನ ತಾಂತ್ರಿಕ ಮತ್ತು ವೇಗದ ಯುಗದಲ್ಲಿ ಪ್ರತಿಯೊಬ್ಬರು ಕ್ರೀಡೆಯಲ್ಲಿ ಭಾಗವಹಿಸುವುದು ಅವಶ್ಯಕವಾಗಿದೆ. ದಿನದಲ್ಲಿ ಇಂತಿಷ್ಟು ಸಮಯ ಕ್ರೀಡಾಸಕ್ತಿ ಹೊಂದುವುದು ಉತ್ತಮ ಅಭ್ಯಾಸವಾಗಿದೆ. ಹಲವು ತಿಂಗಳಿಂದಲೂ ಪೊಲೀಸ್ ಮತ್ತು ಪತ್ರಕರ್ತರ ಸಂಘದಿಂದ ಪಂದ್ಯಾವಳಿ ಆಯೋಜನೆಗೆ ಉದ್ದೇಶಿಸಲಾಗಿತ್ತು. ಆದರೆ ಇಂದು ಕಾಲ ಕೂಡಿ ಬಂದಿದ್ದು, 2 ತಂಡದ ಸದಸ್ಯರು ಕ್ರೀಡಾ ಸ್ಫೂರ್ತಿ ಮೆರೆಯುವಂತೆ ಹಾಗೂ ಪಂದ್ಯಾವಳಿ ಯಶಸ್ಸಿಗೆ ಶುಭ ಕೋರಿದ್ರು. ಪತ್ರಕರ್ತರ ಸಂಘ ಮತ್ತು ಪೊಲೀಸ್ ಇಲಾಖೆ ನಡುವೆ ನಡೀತಿರ್ತಕ್ಕಂಥ ಆ ನಗರದ ವಿಜ್ಞಾನ ಕಾಲೇಜಿನ ಏನು ಕ್ರೀಡಾಂಗಣದಲ್ಲಿ ಹಾಸನ ಪತ್ರಕರ್ತರ ಸಂಘ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಏನು ಕ್ರಿಕೆಟ್ ಆಯೋಜನೆ, ಕ್ರಿಕೆಟ್ ಸೌಹಾರ್ದಯುತವಾದಂಥ ಕ್ರಿಕೆಟ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಅದು ಭಾಳ ಯಶಸ್ವಿಯಾಗಿ ಜರುಗಿದೆ. ಕ್ರೀಡಾಕೂಟದಲ್ಲಿ ಎಲ್ಲ ಪತ್ರಕರ್ತರು ಕೂಡ ಉತ್ಸಾಹದಿಂದ ತಮ್ಮ ಎಲ್ಲ ಕಾರ್ಯಭಾರವನ್ನು ಕಾರ್ಯದ ಒತ್ತಡಗಳ ನಡುವೆ ಬಂದು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಕ್ರೀಡಾಕೂಟವನ್ನು ಯಶಸ್ವಿ ಮಾಡಿದ್ದಾರೆ. ಹಾಗೆ ಜಿಲ್ಲಾ ಪೊಲೀಸ್ ಇಲಾಖೆ ಕೂಡ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಮೇಡಮ್ ಅವರು, ASP ವೆಂಕಟೇಶ್ ನಾಯ್ಡು ಅವರು, ತಮ್ಮಯ್ಯ ಅವರೆಲ್ಲರ ನೇತೃತ್ವದಲ್ಲಿ ಅವರ ತಂಡ ಕೂಡ ಇಲ್ಲಿ ಆಗಮಿಸಿ ಉತ್ತಮವಾದಂಥ ಒಂದು ಕ್ರೀಡಾಕೂಟವನ್ನು ಪಾಲ್ಗೊಂಡು ಅವರು ಕೂಡ ನಮ್ಮ ಜೊತೆ ಕೈಗೂಡಿಸಿ ಈ ಕ್ರೀಡಾಕೂಟ ಯಶಸ್ವಿಗೆ ಕಾರಣರಾಗಿದ್ದಾರೆ. ನಗರದ ಹೊರವಲಯದಲ್ಲಿರುವ ದೊಡ್ಡಕೊಂಡಗೊಳದಲ್ಲಿ ಭಾನುವಾರ ಟೀಮ್ ಹಾಸನ್ ಆಫ್ ರೋಡರ್ಸ್ ವತಿಯಿಂದ ಆಟೋ ಕಾರ್ ಸೀಸನ್ 3 ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು.
ಕಾರ್ಯಕ್ರಮ ಕುರಿತು ಕಾರ್ಯಕ್ರಮದ ಆಯೋಜಕ ಅಶ್ವಿನ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಈ ವರ್ಷ ವಿಶೇಷವಾಗಿ ಟ್ವಿನ್ಸ್ ಟ್ರ್ಯಾಕ್ ಆಯೋಜನೆ ಮಾಡಲಾಗಿದೆ. ಸ್ಪರ್ಧೆಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರಕಿದ್ದು, ರಾಜ್ಯದ ನಾನಾ ಭಾಗಗಳಿಂದ ಭಾಗವಹಿಸಿದ್ದಾರೆ. ಇನ್ನು ಎಲ್ಲ ವಿಭಾಗದಲ್ಲಿಯೂ 3 ಬಹುಮಾನಗಳನ್ನು ನೀಡಲಾಗಿದ್ದು, ಕಳೆದ ವರ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಿಗಳು ಈ ಬಾರಿ ಭಾಗವಹಿಸಿರುವುದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದೆ ಎಂದು ತಿಳಿಸಿದರು. ಸೊ ದಿಸ್ ಈಸ್ ಆಟೋಕ್ರಾಸ್ ಸೀಸನ್ 3 ಥರ್ಡ್ ಟೈಮ್ ಮಾಡ್ತಾಯಿದ್ವಿ ನಾವು. ಈ ಸರಿ ಟ್ವಿನ್ ಟ್ರ್ಯಾಕ್ ಮಾಡಿದ್ದೀವಿ, ಅದೇ ಈ ಸರಿ ಸ್ಪೆಷಲ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದು ಹಾಸನಲ್ಲಿ ನಾವು ಟ್ವಿನ್ ಟ್ರ್ಯಾಕ್ನ. ಸೊ ಪ್ರತಿ ವರ್ಷ ಜಾನ್ವರಿಯಲ್ಲಿ ರೇಸ್ ನಡೆಸ್ತೀವಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇರುತ್ತೆ. ಒಂದು 20 ಕ್ಯಾಟಗರೀಸ್ ಇರುತ್ತೆ. 800cc, 1100cc, 600, ಇಂಡಿಯನ್ ಓಪನ್, ಡೀಸೆಲ್ ಕ್ಲಾಸು, ಜಿಪ್ಸಿ ಕ್ಲಾಸು, ಸುಮಾರು ಕ್ಯಾಟಗರೀಸ್ ಇರುತ್ತೆ. ಸೊ ಎಲ್ಲ ಕ್ಲಾಸಸ್ಸಲ್ಲೂ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸಸ್ ಇರುತ್ತೆ ಮತ್ತು ಕ್ಯಾಶ್ ಪ್ರೈಸಸ್ ಇರುತ್ತೆ. ಓವರಾಲ್ ಫಾಸ್ಟೆಸ್ಟ್ ಅಂತಲೂ ಒಬ್ಬರು ಚಾಂಪಿಯನ್ ಇರ್ತಾರೆ. ಸೊ ಚೆನ್ನಾಗಿದೆ ರೆಸ್ಪಾನ್ಸು, ತುಂಬ ಇಂಟ್ರೆಸ್ಟ್ ಇದೆ. ಈ ಸರಿ ಚೆನ್ನಾಗಿ ಓಡಿಸ್ತಾ ಇದ್ದಾರೆ ಎಲ್ಲರೂ. ಇವರೆಲ್ಲ ಕಾಂಪಿಟೇಟರ್ಸು, ಮಾತಾಡಿದ್ರೆ ಗೊತ್ತಾಗುತ್ತೆ. ಮೂಡಿಗೆರೆಯಿಂದ ಬಂದು ಇವರೆಲ್ಲ ಮೂಡಿಗೆರೆ ಬಾಯ್ಸು, ಬೆಂಗಳೂರು, ಚಿಕ್ಕಮಗಳೂರು, ಬೆಂಗಳೂರು, ಶಿವಮೊಗ್ಗ, ಹಾಸನವರು ಇದ್ದಾರೆ, ಮಡಿಕೇರಿಯಿಂದ ಬಂದಿದ್ದಾರೆ, ಮಂಗಳೂರು ಇದ್ದಾರೆ, ಔಟ್ ಆಫ್ ಸ್ಟೇಟಿಂದ ಬಂದಿದ್ದಾರೆ, ಗೋವಾದಿಂದ ಬಂದಿದ್ದಾರೆ. ಓಡಿಸ್ತಾ ಇದ್ದಾರೆ ಎಲ್ಲ ಗಾಡಿಗಳು ಚೆನ್ನಾಗಿ. ಟೀಮ್ MDG ರೇಸಿಂಗ್ ಅಂತ ಹೇಳಿಬಿಟ್ಟು ನಮ್ಮದೊಂದು ಗ್ರೂಪ್ ಇದೆ. ನಾವೇ ಒಂದು ಆಲ್ಮೋಸ್ಟ್ ಒಂದು 20 to 25 ಮೆಂಬರ್ಸು ನಮ್ಮದು ಒಂದು ಟೀಮು. ಆ್ಯಕ್ಚುಲಿ ನಾವು ಈಗ 800cc ಇಂದ ಹಿಡಿದು ಒಂದು ಅಪ್ ಟು ಓಪನ್ ಕ್ಲಾಸ್ವರೆಗೂ ಎಲ್ಲ ಕ್ಯಾಟಗರಿನೂ ಓಡಿಸ್ತಾ ಇದ್ದೀವಿ. ಈ ಸಲ ಜಿಮ್ನಿನೂ ಓಡ್ತಾ ಇದೆ, ಜಿಪ್ಸೀಸ್ ಓಡ್ತಾ ಇದೆ, ಆಲ್ಟೋಸ್ ಓಡ್ತಾ ಇದೆ, ಝೆನ್ ಓಡ್ತಾ ಇದೆ, ಜೀಪ್ ಕ್ಲಾಸಲ್ಲಿ ಓಡ್ತಾ ಇದೆ, ಡೀಸೆಲ್ ಕ್ಲಾಸಲ್ಲಿ ಓಡ್ತಾ ಇದೆ. ತುಂಬ ಬೇರೆ ಬೇರೆ ಥರದ್ದು ವೆಹಿಕಲ್ಸು ಹೊರಗಡೆಯಿಂದನೂ ಬಂದಿದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಪ್ಲಸ್ ಇದರಲ್ಲಿ ಏನು ಮಾಡಿದ್ದಾರೆ ಇವರು ಸ್ಪೆಷಾಲಿಟಿ ಏನು ಅಂತಂದರೆ, ಟ್ವಿನ್ ಟ್ರ್ಯಾಕ್ 2 ಟ್ರ್ಯಾಕ್ ಇರುತ್ತೆ. 2 ಟ್ರ್ಯಾಕಲ್ಲಿ ಒಂದು ವೆಹಿಕಲ್ಲು A ಟ್ರ್ಯಾಕಲ್ಲಿ ಓಡ್ತಾ ಇರುತ್ತೆ, ಇನ್ನೊಂದು ಟ್ರ್ಯಾಕ್ B ಟ್ರ್ಯಾಕಲ್ಲಿ ಓಡ್ತಾ ಇರುತ್ತೆ. ನೋಡೋದಕ್ಕೂ ತುಂಬ ಚೆನ್ನಾಗಿದೆ, ಕಾಂಪಿಟೇಟ್ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಸ್ಪೆಷಾಲಿಟಿ ಏನು ಅಂತಂದರೆ, ಇವರು ಕಂಟಿನ್ಯೂಸ್ ಆಗಿ ಈಗ 2-3 ಇಯರ್ಸಿಂದ ನಡೆಸ್ತಾ ಇದ್ದಾರೆ ಆಟೋಕ್ರಾಸು. ಇವರು ಮುಂಚೆ ಆಫ್ ರೋಡು ಮಾಡ್ತಾಯಿದ್ರು, ಹಾಸನ ಆಫ್ ರೋಡರ್ಸ್ ಅಂತಲೇ ಇವರು ಫೇಮಸ್ ಆಗಿದ್ದಾರೆ. ಅಶ್ವಿನ್ ಅಣ್ಣ ನಮಗೆ ತುಂಬ ಹಳೆ ಫ್ರೆಂಡು, ಸೊ ಫ್ಯಾಮಿಲಿ ಆ ಥರನೇ ಒಂಥರ ಚೆನ್ನಾಗಿರುತ್ತೆ, ನಡೆಸ್ತಾರೆ ಇವರು ಹಾಸನ್ನು. ವಿಶ್ವಕರ್ಮ ಸಮಾಜದ ಕೊಡುಗೆ ಅಪಾರವಾಗಿದೆ ಎಂದು ಶಾಸಕ ಎ ಮಂಜು ಶ್ಲಾಘಿಸಿದರು. ಅರ್ಕಲಗೂಡು ಪಟ್ಟಣದ ದೇವರಾಜ ಅರಸು ಭವನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವಿಶ್ವಕರ್ಮ ಸಮಾಜದ ಸಹಯೋಗದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಶ್ರೀ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ದೇವಾನುದೇವತೆಗಳ ಹಾಗೂ ಐತಿಹಾಸಿಕ ದೇವಾಲಯಗಳ ನಿರ್ಮಾಣದಲ್ಲಿ ಯೋಚನಾ ಲಹರಿ, ಕಲ್ಪನಾ ಶಕ್ತಿ ಅತ್ಯದ್ಭುತವಾಗಿದೆ ಎಂದರು. ವಿರೂಪಾಕ್ಷ, ವಿವಿಸಿ ನ್ಯೂಸ್, ಅರ್ಕಲಗೂಡು. ಈ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಭಾರತ ದೇಶಕ್ಕೆ, ನಮ್ಮ ಹಾಸನಕ್ಕೆ, ಈ ಜಗತ್ತಲ್ಲಿ ನಮ್ಮ ದೇಶಕ್ಕೆ ಏನಾದರೂ ಒಂದು ಉತ್ತಮವಾದಂತಹ ಗೌರವ ಏನಾದರೂ ಸಲ್ಲಿಸಿದ್ರೆ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತಕ್ಕೆ ನೀವು ಮಾಡಿದಂಥ ಕಲಾಕೃತಿಗಳು, ಬೆಂಗಳೂರಿನಲ್ಲಿರ್ಬೋದು, ನಾಲ್ಕಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಿರ್ಬೋದು, ಅದನ್ನೆಲ್ಲ ಕೊಡುಗೆ ನಿಮ್ಮ ಸಮಾಜದ ಕೊಡುಗೆ ಅಂತಕ್ಕಂಥದ್ದನ್ನು ಯಾರು ಮರೆಯಾಗಿಲ್ಲ. ಚನ್ನರಾಯಪಟ್ಟಣ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪೊಲೀಸ್ ಇಲಾಖೆ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಜಯ ಸಾಧಿಸಿದ್ದು, ಕೆಇಬಿ ದ್ವಿತೀಯ ಸ್ಥಾನ ಪಡೆದಿದೆ. ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣ, ಸ್ಪರ್ಧೆ ಯಾವುದೇ ಇರಲಿ, ಸೋಲು ಗೆಲುವು ಇದ್ದೇ ಇರುತ್ತದೆ. ಸೋಲು ಹಾಗೂ ಗೆಲುವು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಗೆದ್ದವರು ಬಹುಮಾನ ಸ್ವೀಕರಿಸಿ ಸಂತಸದಿಂದ ಬೀಗಬಹುದು, ಆದರೆ ಸೋತವರಿಗೆ ಸೋಲು ಎಂಬುದು ಉತ್ತಮ ಅನುಭವದ ಜೊತೆಗೆ 100 ಪಾಠ ಕಲಿಸುತ್ತದೆ. ಕ್ರೀಡೆ ಎಂಬುದು ಮನರಂಜನೆಯಾಗಿರಬೇಕು ಅಷ್ಟೇ. ಗೆಲುವು ಹಾಗೂ ಸೋಲನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಸೋತ ತಕ್ಷಣ ಆತ್ಮಸ್ಥೈರ್ಯ ಕಳೆದುಕೊಳ್ಳಬಾರದು. ಗೆಲುವು ಒಂದು ಗುರಿಯಾಗಿರಬೇಕು ಹೊರತು ಗೆಲುವೇ ಉದ್ದೇಶವಾಗಿರಬಾರದು. ಸೋಲಿನ ನಂತರ ಗೆಲುವು ಇದ್ದೇ ಇರುತ್ತದೆ ಎಂದು ಕ್ರೀಡಾಪಟುಗಳಿಗೆ ಆತ್ಮಸ್ಥೈರ್ಯ ತುಂಬಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಮಾತನಾಡಿ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಸದಾ ಶ್ರಮಿಸುತ್ತಿರುವ ಪತ್ರಕರ್ತರು ದೇಶದ ಆಸ್ತಿ ಹಾಗೂ ಸಮಾಜದ 4ನೇ ಅಂಗ. ಅವರ ಕ್ಷೇಮ ನಿಧಿಗೆ ಸಾಕಷ್ಟು ದೇಣಿಗೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ಪತ್ರಕರ್ತರ ಅಭಿವೃದ್ಧಿ ಮತ್ತು ಏಳಿಗೆಗೆ ನೆರವು ನೀಡಲಾಗುವುದು ಎಂದರು. ಸಹಯೋಗದೊಂದಿಗೆ ಟೂರ್ನಮೆಂಟ್ ಭಾಗವಹಿಸಿರುವಂತಹ ಕಂದಾಯ ಇಲಾಖೆ ಸೇರಿದಂತೆ ಆರೋಗ್ಯ ಇಲಾಖೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, KMF, KEB ನಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ವಿವಿಧ ಇಲಾಖೆಗಳ ಒಂದು ಸಹಯೋಗದೊಂದಿಗೆ
ಸೌಹಾರ್ದಯುತವಾಗಿ ಮಾನಸಿಕವಾಗಿ ಮುಖ್ಯವಾದಂಥದ್ದು. ನಮ್ಮ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯವನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಕ್ರೀಡೆಗಳು ಸಹಕಾರಿಯಾಗಿರ್ತವೆ. ರಾಜ್ಯಗಳ ನಡುವೆ, ರಾಷ್ಟ್ರಗಳ ನಡುವೆ ಆರ್ಥಿಕ, ರಾಜಕೀಯ, ಸಾಮಾಜಿಕ ಸಂಬಂಧಗಳನ್ನು ಕ್ರೀಡೆಗಳು ಬೆಸೀತವೆ. ಅದಕ್ಕೆ ಇವತ್ತು ಈ ಕ್ರೀಡಾಕೂಟ ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಕ್ರಿಕೆಟ್ ಜನಪ್ರಿಯವಾದಂಥ ಕ್ರೀಡೆಯಾಗಿ ಹೊರಹೊಮ್ಮಿದೆ. ಇವತ್ತು ಆಸ್ಟ್ರೇಲಿಯಾದಲ್ಲಿ ನಮ್ಮ ಟೀಮ್ ಕೂಡ ಉತ್ತಮ ಆಡಿದ್ರು ಕೂಡ ಸರಣಿನಲ್ಲಿ ಟೆಸ್ಟ್ ಕಡೆ ಅನುಭವಿಸಿದ್ವಿ. ಆದರೆ ಈ ಜಗತ್ತಿಗೆ ಕ್ರಿಕೆಟನ್ನು ಪರಿಚಯಿಸಿಕೊಟ್ಟಿದ್ದು ಇಂಗ್ಲೆಂಡು. ಇವತ್ತು ಅದನ್ನು ಒಂದು ಈ ಕಾಮೆಂಟ್ರಿಯಿಂದ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಮಾಧ್ಯಮ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಹೊಸ ಪತ್ರಿಕೆಗಳು ಹೊರಹೊಮ್ಮುತ್ತಿದ್ದು ಉದಯೋನ್ಮುಖ ವರದಿಗಾರರು ಆಗಮಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ. ಆದರೆ ಸಮಾಜಮುಖಿ ಚಿಂತನೆ, ಗ್ರಹಿಕೆ ಹಾಗೂ ನೈಜ ಬರವಣಿಗೆ ಹೊತ್ತು ನೀಡಬೇಕು ಎಂದು ಸಲಹೆ ನೀಡಿದರು. ಲೋಹಿತ್, PVC ನ್ಯೂಸ್, ಚನ್ನರಾಯಪಟ್ಟಣ. ಕೂಡ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಶಿವಾನಂದ ನಾವು ಅಲ್ಪ ಕೊಟ್ಟು ಜಾಸ್ತಿ ಕೊಟ್ಟು ಒಂದು ಇಡೀ ಗಂಟೆ ಅಂತ ಒಂದು ಶುರು ಮಾಡಿ ಈ ರಾಜ್ಯದಲ್ಲಿ ಒಂದು ಮಾದರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮೆಲ್ಲ ಕುಟುಂಬಗಳಿಗೆ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ ಎಲ್ಲ ನನ್ನ ಆತ್ಮೀಯ ನೌಕರಲ್ಲಿ ಒಂದೇ ಹೇಳೋದು, ಇವತ್ತು ಕ್ರೀಡಾ ಯೋಜನೆಯಲ್ಲಿ ಭಾಗವಾಗಿರ್ತಕ್ಕಂಥದ್ದು ತುಂಬ ಸಂತೋಷ. ನೀವೆಲ್ಲರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, 40 ವರ್ಷದಿಂದ ಒಳಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ದೊಡ್ಡ ಪಿಡುಗು. BP, ಶುಗರು, ಒತ್ತಡ ಇವೆಲ್ಲ ಸರಿಯಾಗಬೇಕು ಅಂದರೆ ಬೆಳಗ್ಗೆ ಎದ್ದು ನಮಗೋಸ್ಕರ 1 ಗಂಟೆ ವ್ಯಾಯಾಮ ಮಾಡೋ, ನಾನು 24 ಗಂಟೆ ನಿಮಗೆ ನಿರಂತರವಾಗಿರ್ತೀನಿ ಅಂತ. ಅಂದರೆ ಒಂದು ದಿವಸ ಅಲ್ಲ, ನಿರಂತರವಾಗಿ. ಹಾಗೇನೆ ನಾವೆಲ್ಲರೂ ಕೂಡ ಆರೋಗ್ಯವನ್ನು ಇಟ್ಕೊಂಡ್ರೆ ನಾವು ರಿಟೈರ್ಡ್ ಆಗೋಂಥ ಸಂದರ್ಭ ಕೂಡ ನೆಮ್ಮದಿಯ ಕುಟುಂಬಕ್ಕೆ ಜವಾಬ್ದಾರಿ ಆಗಬೇಕು. ಯಾಕಂದ್ರೆ ಈಗ ಇತ್ತೀಚಿನ ನಿರ್ವಹಣೆಯಲ್ಲಿ ಎಲ್ಲ ಯುವಕರು ಕಾಣ್ತಾ ಇದ್ದೀರಾ, ಯಾಕಂದ್ರೆ ನೌಕರ ಸಂಘದಲ್ಲಿ ಬಂದಿರ್ತಾರೆ. ಜನವರಿ 7ರಿಂದ 8ರವರೆಗೆ ಸರ್ವಧರ್ಮ ಸಮ್ಮೇಳನ, ಬೃಹತ್ ರಕ್ತದಾನ ಶಿಬಿರ, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವು ಸಕಲೇಶಪುರ ಪಟ್ಟಣದ ಕುಡುಗರಹಳ್ಳಿ ಬಡಾವಣೆಯ ಮಸ್ಜಿದುರ್ ರಹಮಾನ್ ಜುಮ್ಮಾ ಮಸ್ಜಿದ್ ಆವರಣದಲ್ಲಿ ನಡೆಯಲಿದೆ ಎಂದು ಮಸ್ಜಿದುರ್ ರಹಮಾನ್ ಜುಮ್ಮಾ ಮಸ್ಜಿದ್ ಪ್ರಧಾನ ಕಾರ್ಯದರ್ಶಿ ಹನೀಫ್ ತಿಳಿಸಿದರು. ಸಕಲೇಶಪುರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಹುಸಂಸ್ಕೃತಿ, ಬಹುಭಾಷೆ ಮತ್ತು ಬಹುಧರ್ಮಗಳ ಎಲ್ಲರೂ ಪರಸ್ಪರ ಸೌಹಾರ್ದದಿಂದ ಬದುಕುತ್ತಾ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಬೇಕೆಂಬ ಸಂಕಲ್ಪದೊಂದಿಗೆ ಬಹುದೊಡ್ಡ ಕಾರ್ಯಕ್ರಮವೊಂದನ್ನು ಜನವರಿ 7 ಮತ್ತು 8ರಂದು ಮಸ್ಜಿದುರ್ ರೆಹಮಾನ್ ಜುಮ್ಮಾ ಮಸ್ಜಿದ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜಾತಿ ಮತ ಧರ್ಮಗಳನ್ನು ಮೀರಿ ಒಟ್ಟಾಗಿ ಜೀವಿಸಿ ಸೋದರತ್ವದ ಮೌಲ್ಯದೊಂದಿಗೆ ಈದ್ ಮಿಲಾದ್, ರಂಜಾನ್ ಹಾಗೂ ಗೌರಿ ಗಣೇಶ ಹಬ್ಬವನ್ನು ಒಟ್ಟಾಗಿ ಆಚರಿಸಿ ಸಂಭ್ರಮಿಸುವ ಮೂಲಕ ಕುಡುಗರಹಳ್ಳಿ ಮಸ್ಜಿದುರ್ ರೆಹಮಾನ್ ಜುಮ್ಮಾ ಮಸ್ಜಿದ್ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದರು. ನಮ್ಮ ಪುರಸಭಾ ವ್ಯಾಪ್ತಿಗೆ ಬರುತ್ತೆ ಇದು. ನಮ್ಮ ಟೌನಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿದೆ. 22 ಮತ್ತು 23ನೇ ಇಲ್ಲಿ ನಾವು 2 ವರ್ಷಕ್ಕೊಂದ್ಸಲ ನಮ್ಮದು ಸ್ವಲಾತ್ ವಾರ್ಷಿಕ ಅಂತ ಹೇಳ್ಬಿಟ್ಟು ಒಂದು ಆಚರಣೆ ಮಾಡ್ತಾಯಿತ್ತು. ಅದನ್ನು ಕಾರಣಾಂತರದಿಂದ ಈಗ ಒಂದು 5-6 ವರ್ಷದಿಂದ ಮಾಡಿರಲಿಲ್ಲ. ಅದನ್ನು ಈ ವರ್ಷ ಮಾಡಬೇಕು ಅಂತ ಹೇಳಿ ಮೊನ್ನೆ ಅಕ್ಟೋಬರಲ್ಲಿ ಒಂದು 2 ಡೇಟು ಫಿಕ್ಸ್ ಮಾಡಿದ್ದು. ಕಾರಣಾಂತರ ಮಳೆಯ ಅನಿವಾರ್ಯತೆಯಿಂದ ಅದನ್ನು ಮುಂದೂಡಬೇಕಾಗ್ತಿತ್ತು. ಇವಾಗ ಅದನ್ನು ನಾವು ಈ ತಿಂಗಳು ಜನವರಿ 7 ಮತ್ತು 8ರಂದು 2 ದಿವಸ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೇ ದಿನ ನಾವು ನಮ್ಮ ಸ್ಥಳೀಯ ಮಕ್ಕಳಿಗೆ, ನಮ್ಮ ಮದ್ರಸಾ ಮಕ್ಕಳಿಗೆ ಟ್ಯಾಲೆಂಟ್ ಶೋ ಅಂದರೆ ಅವರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅದರ ನಂತರ ಮತ್ತೆ ಬುರ್ದಾ ಮಜ್ಲಿಸ್ ಇರುತ್ತದೆ. ಅದರಲ್ಲಿ ನಮ್ಮ ಲೋಕಲ್ ಯಾರ್ಯಾರು ಗೆಸ್ಟ್ಗಳಿದ್ದಾರೆ ಎಲ್ಲ ಅಟೆಂಡ್ ಆಗ್ತಿದ್ದಾರೆ. 2ನೇ ದಿನದ ಕಾರ್ಯಕ್ರಮ ನಮಗೆ ಪ್ರಮುಖ ಕಾರ್ಯಕ್ರಮ. ಅದರಲ್ಲಿ ನಾವು ಎಲ್ಲ ಧರ್ಮದವನ್ನು ಒಟ್ಟುಗೂಡಿಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು, ಮತ್ತು ನಮ್ಮ ಹುಡುಗರಲ್ಲಿ ಅನ್ನಿಸಿದಂತೆ ನಮ್ಮಲ್ಲಿ ಅಲ್ಲಿ ಏನು ಜಾತಿ ಭೇದ ಯಾವುದೂ ಇರೋದಿಲ್ಲ, ಎಲ್ಲರೂ ಸಹಬಾಳ್ವೆಯಿಂದ ಜೀವನ ನಡೆಸ್ತಾ ಇದ್ದೇವೆ. ಮತ್ತು ಅತಿ ಕಡುಬಡವರು ಅಲ್ಲಿ ಜಾಸ್ತಿ ವಾಸವಾಗಿದ್ದಾರೆ. ಅದಕ್ಕಾಗಿ ಅಲ್ಲಿ ಸರ್ವಧರ್ಮ ಸಮ್ಮೇಳನ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಬೇರೆ ಇದೆ. ಹಾಗಾಗಿ ಅದನ್ನು ನಾವು 8ನೇ ತಾರೀಕು ಸಂಜೆ 6:30ಕ್ಕೆ ಅದನ್ನು ನಾವು ಮಾಡ್ತಾ ಇದ್ದೇವೆ. ಮಸ್ಜಿದುರ್ ರೆಹಮಾನ್ ಜುಮ್ಮಾ ಮಸ್ಜಿದ್ ಆಡಳಿತ ಸಮಿತಿಯ ಸದಸ್ಯ ಸುಲೈಮಾನ್ ಮಾತನಾಡಿ, ಮಸೀದಿಯ ಪರಿಸರದಲ್ಲಿ ಕೂಲಿ ಕಾರ್ಮಿಕರೇ ಹೆಚ್ಚಾಗಿ ವಾಸ ಮಾಡುತ್ತಿದ್ದು, ಇವರ ಆರೋಗ್ಯದ ದೃಷ್ಟಿಯಿಂದ ಜನವರಿ 9ರಂದು ಹಾಸನದ ಜನಪ್ರಿಯ ಆಸ್ಪತ್ರೆ, ಜನಪ್ರಿಯ ರಕ್ತನಿಧಿ, ಶಿವಪ್ರಸಾದ್ ಕಣ್ಣಿನ ಆಸ್ಪತ್ರೆ ಇವರ ಜಂಟಿ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಬೃಹತ್ ರಕ್ತದಾನ ಶಿಬಿರ ಮತ್ತು ಕಣ್ಣು ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರ ಪ್ರಯೋಜನವನ್ನು ಎಲ್ಲರೂ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ಅಲಿಲ್ ಅಕ್ಬರ್, VVC ನ್ಯೂಸ್, ಸಕಲೇಶಪುರ. ನಾವು ಇದೇ ಸಕಲೇಶಪುರ ಪಟ್ಟಣ ವ್ಯಾಪ್ತಿಯಲ್ಲಿರುವಂತಹ ಮಸ್ಜಿದುರ್ ರಹಮಾನ್ ಜುಮ್ಮಾ ಮಸ್ಜಿದ್ ಆಡಳಿತ ವತಿಯಿಂದ ಕಳೆದ 17 ವರ್ಷಗಳಿಂದ ಸತತವಾಗಿ ಸ್ವಲಾತ್ ವಾರ್ಷಿಕೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಸೌಹಾರ್ದ ವೇದಿಕೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದು, ಅದರ ಅಂಗವಾಗಿ ಈ ವರ್ಷ ನಾವು ಇದೇ ತಿಂಗಳು 7 ಮತ್ತು 8ನೇ ತಾರೀಕರಂದು ಮಸ್ಜಿದುರ್ ರಹಮಾನ್ ವತಿಯಿಂದ ಸ್ವಲಾತ್ ವಾರ್ಷಿಕೋತ್ಸವ ಮತ್ತು
ಸೌಹಾರ್ದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ನಮ್ಮ ಊರಿನ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಪ್ರತಿ ವರ್ಷವೂ ನಾವು ಸೌಹಾರ್ದಯುತವಾಗಿ ಒಂದು ಸಣ್ಣ ಪುಟ್ಟ ಒಂದು ಕಾರ್ಯಕ್ರಮ ನಮ್ಮ ಊರಲ್ಲಿ ಎಲ್ಲ ಧರ್ಮದವರು ಸೇರಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದರ ಅಂಗವಾಗಿ ವಿಶೇಷವಾಗಿ ನಮ್ಮ ಈದ್ ಮಿಲಾದ್ ಸಂದರ್ಭದಲ್ಲಿ ಆಗಲಿ, ರಂಜಾನ್ ಉಪವಾಸ ತಿಂಗಳಲ್ಲಾಗಲಿ ನಮ್ಮ ಎಲ್ಲ ಹಿಂದೂ ಬಾಂಧವರುಗಳು ಉಪವಾಸ ಪಡಿಸೋ ಕಾರ್ಯಕ್ರಮ ಹಾಗೂ ಈದ್ ಮಿಲಾದ್ ಟೈಮಲ್ಲಿ ನಮಗೆ ಉಪಕಾರ ಮಾಡುವಂತಹ ಸಹಾಯ ಮಾಡುವಂತಹ ಒಂದು ಸನ್ನಿವೇಶ ಇದೆ. ಅದೇ ರೀತಿ ನಮ್ಮಲ್ಲೂ ಪ್ರತಿ ವರ್ಷ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಾವು ಗಣಪತಿ ವಿಸರ್ಜನೆ ಬರೋ ಟೈಮಲ್ಲಿ ಮಸೀದಿಯ ಮುಂಭಾಗದಲ್ಲಿ ನಾವು ಅವರಿಗೆ ಆಹಾರಗಳು ಮತ್ತು ಪಾನೀಯಗಳನ್ನು ನೀಡುವಂಥ ಮೂಲಕ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿರುವ ರಾಜ್ಯ ಸರ್ಕಾರದ ತೀರ್ಮಾನವನ್ನ ವಿರೋಧಿಸಿ ಸಿಪಿಐಎಂ ವತಿಯಿಂದ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಮುಂಭಾಗ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಈ ಸಂದರ್ಭ ಸಿಪಿಐಎಂ ಜಿಲ್ಲಾ ಕಮಿಟಿ ಸದಸ್ಯ ಭರತ್ರಾಜ್ ಮಾತನಾಡಿ, ರಾಜ್ಯ ಸರ್ಕಾರ ರೈತರು ಹಾಗೂ ಜನಸಾಮಾನ್ಯರ ವಿರೋಧ ನೀತಿ ಅನುಸರಿಸುತ್ತಿದ್ದು, ಏಕಾಏಕಿ ಸಾರಿಗೆ ಬಸ್ ದರ 15% ಹೆಚ್ಚಳ ಮಾಡಿ ಜನಸಾಮಾನ್ಯರ ಮೇಲೆ ಹೊರೆ ಹೇರುವುದನ್ನ ಸಿಪಿಐಎಂ ಖಂಡಿಸುತ್ತದೆ. ಕೂಡಲೇ ಬಸ್ ದರ ಹೆಚ್ಚಳವನ್ನು ವಾಪಸ್ ಪಡೆಯಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ನಿರಂತರವಾಗಿ ನಡೆಸುತ್ತೇವೆ ಎಂದು ಎಚ್ಚರಿಸಿದರು. ನ್ಯೂಸ್ ಬ್ಯೂರೋ, ವಿವಿಸಿ ನ್ಯೂಸ್. ಹೆಚ್ಚಳ ಮಾಡಿರ್ತಕ್ಕಂಥದ್ದನ್ನ ತಕ್ಷಣದಲ್ಲಿ ವಾಪಸ್ಸು ತೆಗಿಬೇಕು. ಇಲ್ಲ ಅಂತಂದ್ರೆ ಅದು ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ ಯೋಜನೆ ಮೇಲೇನೆ ಪರಿಣಾಮವನ್ನ ಬೀರ್ತದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನೀವು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗಿತ್ತು, ಆದ್ರೆ ಸಾಕಷ್ಟು ಸರಿ ಕಡಿಮೆನೂ ಆಯ್ತು. ಕಡಿಮೆ ಆದಂತ ಸಂದರ್ಭದಲ್ಲಿ ನೀವು ಬಸ್ ದರವನ್ನ ಕಡಿಮೆ ಮಾಡಲಿಲ್ಲ. ಆದ್ರೆ ಇವಾಗ ನೀವು ಕಾರ್ಮಿಕರಿಗೆ, ನಾವು KSRTC ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರಿಗೆ ನಾವು ಸಂಬಳವನ್ನ ಹೆಚ್ಚಳ ಮಾಡಬೇಕು, ಹಂಗಾಗಿ ನಾವು ದರವನ್ನ ಹೆಚ್ಚಳ ಮಾಡ್ತಾ ಇದೀವಿ ಅಂತ ಹೇಳ್ತಕ್ಕಂಥದ್ದು ಅಪ್ರಜಾಸತ್ತಾತ್ಮಕವಾದಂತ ಹೇಳಿಕೆ. ಇದು ಪ್ರಜಾಸತ್ತಾತ್ಮಕವಾದಂತ ಹೇಳಿಕೆ ಇಲ್ಲ. ಹಾಗಾಗಿ ನೀವು ತಕ್ಷಣದ ಈಗಾಗಲೇ ಜನಸಾಮಾನ್ಯರು ಬಹಳ ಸಂಕಷ್ಟಕ್ಕೊಳಗಾಗಿದ್ದಾರೆ. ಪ್ರತಿಯೊಂದು ರೈತರುಗಳು ನಾವು ಬೆಳೆದಂತಹ ಬೆಳೆಗಳಿಗೆ ಒಂದು ನ್ಯಾಯಯುತವಾದಂತಹ ಬೆಲೆ ಇಲ್ಲದೆ, ಅದೇ ರೀತಿಯಲ್ಲಿ ಹಾಲು ಉತ್ಪಾದಕರಿಗೆ ಸರಿಯಾದ ರೀತಿಯಾದಂತಹ ಬೆಲೆ ಸಿಗ್ತಾ ಇಲ್ಲ, ರೇಷ್ಮೆ ಬೆಳೆಗಾರರಿಗೆ ಬೆಲೆ ಸಿಗ್ತಾ ಇಲ್ಲ, ಕಬ್ಬು ಬೆಳೆಗಾರರಿಗೆ ಸರಿಯಾದ ರೀತಿಯಲ್ಲಿ ಕಬ್ಬನ್ನ ಕಟಾವು ಮಾಡ್ಲಿಕ್ಕೆ 12 ತಿಂಗಳಿಗೆ ಆಗ್ತಾ ಇಲ್ಲ. ಇಷ್ಟೆಲ್ಲ ಜನಸಾಮಾನ್ಯರು ಬಹಳ ಕಷ್ಟದಲ್ಲಿದ್ದಾರೆ. ಇವತ್ತು ವಿದ್ಯಾವಂತರು, ಪದವಿ ಮಾಡಿರ್ತಕ್ಕಂಥವ್ರು, ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವ್ರು, ಇಂಜಿನಿಯರಿಂಗ್ ವ್ಯಾಸ ಮಾಡಿರ್ತಕ್ಕಂಥವ್ರು, ಇವರು ಉದ್ಯೋಗ ಇಲ್ದೇನೆ ಯುವ ಜನರು ಬಹಳ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆಯನ್ನು ಸಹ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ಉದ್ಯೋಗ ಸೃಷ್ಟಿ ಮಾಡೋದನ್ನ ಬಿಟ್ಟು, ಬೆಲೆ ಏರಿಕೆಯನ್ನ ಕಡಿಮೆ ಮಾಡೋದನ್ನ ಬಿಟ್ಟು. ಕಲಬುರಗಿ ನಗರದ ಸಿಟಿ ಬಸ್ ನಿಲ್ದಾಣದ ಬಳಿ ಇರೋ ಸಂಗೊಳ್ಳಿ ರಾಯಣ್ಣ ಪುತ್ಥಳಿಯ ರಾಯಣ್ಣನ ಖಡ್ಗ ಮುರಿದಿದ್ದ ವಿಚಾರಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಖಡ್ಗ ಮುರಿದ ವ್ಯಕ್ತಿ ಈಗ ಪೊಲೀಸ್ ಆತಿಥಿಯಾಗಿದ್ದಾನೆ. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಸಮೀಪವಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯ ಖಡ್ಗವನ್ನ ಭಾನುವಾರ ಸಂಜೆ ಯಾರೋ ಕಿಡಿಗೇಡಿಗಳು ಮುರಿದು ಹಾಕಿದ್ದಾರೆಂದು ಆರೋಪಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಂಘಟನೆಯ ಪದಾಧಿಕಾರಿಗಳು ರಸ್ತೆ ತಡೆ ಮಾಡಿ ಬೃಹತ್ ಪ್ರತಿಭಟಿಸಿದ್ದು, ಜಗದ್ವೃತ್ತದಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ಸಂಗೊಳ್ಳಿ ರಾಯಣ್ಣರ ಅವರ ಪ್ರತಿಮೆಗೆ ಧಕ್ಕೆ ತಂದಿರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಆದರೆ ಈಗ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದ್ದು, ಆರೋಪಿಯನ್ನ ಬಂಧಿಸಲಾಗಿದೆ. ಆದರೆ ಆರೋಪಿ ಮಾನಸಿಕ ಅಸ್ವಸ್ಥ ಎಂದು ತಿಳಿದು ಬಂದಿದ್ದು, ವೈದ್ಯಕೀಯ ಪರೀಕ್ಷೆಗೆಂದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಈ ಕುರಿತು ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ವೈದ್ಯಕೀಯ ವರದಿಯ ನಂತರ ಹೆಚ್ಚಿನ ಮಾಹಿತಿ ಹೊರಬರಬೇಕಿದೆ. ಮಲ್ಲಿಕಾರ್ಜುನ ಸಂಗುಳಗಿ, ವಿವಿಸಿ ನ್ಯೂಸ್, ಕಲಬುರಗಿ. ರಾತ್ರಿ ವೇಳೆ ಕಗ್ಗತ್ತಲೆಯಿಂದ ಕೂಡಿರುತ್ತಿದ್ದ ಹೊನ್ನಾವರ ತಾಲೂಕಿನ ಶರಾವತಿ ಸೇತುವೆಗೆ ಕೊನೆಗೂ ಬೆಳಕಿನ ಭಾಗ್ಯ ಲಭಿಸಿದೆ. ಹೌದು, ಹೊನ್ನಾವರ ಶರಾವತಿ ಸೇತುವೆ ಮೇಲೆ ವಿದ್ಯುತ್ ದೀಪ ಅಳವಡಿಸಿದರೂ ವಿದ್ಯುತ್ ಸಂಪರ್ಕ ಇಲ್ಲದಿದ್ದರಿಂದ ರಾತ್ರಿ ಆಯಿತೆಂದರೆ ಕಗ್ಗತ್ತಲೆಯಾಗಿರುತ್ತಿತ್ತು. ಅಲ್ಲದೆ ಸೇತುವೆಯ ಮೇಲೆ ಈ ಹಿಂದೆ ಅನೇಕ ಅಪಘಾತಗಳು ನಡೆದಿದ್ದು, ಡಿಸೆಂಬರ್ 31ರಂದು KSRTC ಬಸ್ ಮತ್ತು ಬೈಕ್ ನಡುವೆ ಅಪಘಾತ ನಡೆದು 3 ಯುವಕರು ತಮ್ಮ ಪ್ರಾಣ ಕಳೆದುಕೊಂಡಿರುವ ಘಟನೆ ವರದಿಯಾಗಿತ್ತು. ಈ ವಿಷಯ ತಿಳಿದ ತಕ್ಷಣ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಶರಾವತಿ ವೃತ್ತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚರ್ಚಿಸಿ ಬೆಳಕಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದು, ಈಗ ಈ ಭಾಗದ ಜನರು ನಿಟ್ಟುಸಿರು ಬಿಡುವಂತಾಗಿದೆ. ರೂಪ, ವಿವಿಸಿ ನ್ಯೂಸ್, ಉತ್ತರ ಕನ್ನಡ. ಅಹಿಂದ ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದ ದಲಿತರ ಒಕ್ಕೂಟದ ವತಿಯಿಂದ ಜನವರಿ 7ರಂದು ಮೈಸೂರು ಬಂದ್ಗೆ ಕರೆ ನೀಡಲಾಗಿದೆ ಎಂದು ಮೈಸೂರು ಜಿಲ್ಲಾಧ್ಯಕ್ಷ ಸ್ವಾಮಿಗೌಡ ತಿಳಿಸಿದರು. ಮೈಸೂರಿನಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರುವ ಕೇಂದ್ರ ಸಚಿವ ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡಬೇಕು. ನಾವೆಲ್ಲರೂ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಹಾಗೂ ಕಾನೂನಿನ ಅಡಿಯಲ್ಲಿ ಇದ್ದೇವೆ. ಈ ರಾಜಕೀಯ ಮುಖಂಡರುಗಳು ತಮ್ಮ ಬೀಳೆಯನ್ನು ಬೇಯಿಸಿಕೊಳ್ಳುವುದಕ್ಕೆ ಸಂವಿಧಾನ ಶಿಲ್ಪಿಯವರ ಹೆಸರನ್ನ ಬಳಕೆ ಮಾಡುತ್ತಿರುವುದು ಖಂಡನೀಯ. ಇದನ್ನು ಖಂಡಿಸಿ ಜನವರಿ 7ರಂದು ಮೈಸೂರು ಬಂದ್ಗೆ ಕರೆ ನೀಡಿದ್ದು, ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು.
ಟಿಎಸ್ ಶಶಿಕಾಂತ್, ವಿಬಿಸಿ ನ್ಯೂಸ್, ಮೈಸೂರು. ಒಂದೊಂದು ತಾಲೂಕಿಂದ ಎಷ್ಟು ಜನ ನಿಮ್ಮ ಕರ್ಕೊಂಡು ಅಷ್ಟೆಲ್ಲ ಕರ್ಕೊಬಂದು ಬಂದ್ಗೆ ಬೆಂಬಲ ಕೊಡಿ ಅಂತ ಹೇಳಿದ್ದೀವಿ. ನಾವು ಸಂಪೂರ್ಣವಾದ ಬೆಂಬಲ ಬಂದ್ಗೆ ನಾಳೆ ಕೊಡ್ತಾ ಇದೀವಿ. ನಾಳೆ ಮೈಸೂರು ಬಂದ್ ಮಾಡೇ ಮಾಡ್ತೀವಿ. ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ಸರ್? 7 ಗಂಟೆಗೆ ಶುರು ಆಗುತ್ತೆ. ಹೌದು, ನಾವು ಈ ಸಂಘಟನೆ ಕೊಡ್ತೀವಿ. ಅಂಬೇಡ್ಕರ್ ನಾಳೆ 7ನೇ ತಾರೀಕು ಕರೆದಂಥ ಬಂದ್ಗೆ ನಾವು ಅವ್ರಿಗೆ ಸಪೋರ್ಟ್ ಸಂಪೂರ್ಣವಾಗಿ ಬೆಂಬಲವಾಗಿ ನಾವು ಅಹಿಂದ ಸಂಘಟನೆ. ಏಕೆಂದರೆ ದೇಶದ ಅತ್ಯಂತ ಕ್ರಿಮಿನಲ್ ಅಂತ ಅಮಿತ್ ಶಾ ಅವರು ಸದನದಲ್ಲಿ ಲೋಕಸಭೆಯಲ್ಲಿ ಏನು ಹೇಳ್ತಾರೆ ಅಂದರೆ ಅಂಬೇಡ್ಕರ್ ಬಗ್ಗೆ ಈ ಅಂಬೇಡ್ಕರ್ ಬಗ್ಗೆ ವಿಚಾರ ತಿಳಿಯದೆ ಅವನ 40 ಕ್ರಿಮಿನಲ್ ಕೇಸ್ ಇದೆ. ಹೋಮ್ ಮಿನಿಸ್ಟರ್ ಆಗಿ ಈ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಅಂಬೇಡ್ಕರ್ ಬಗ್ಗೆ ಹೀನಮಾನವಾಗಿ ಮಾತಾಡೋದ ವ್ಯಕ್ತಿ 5 ನಿಮಿಷ ಅವನು ಅದು ಆ ಹುದ್ದೆಲಿರೋಕ್ಕೆ ಸಾಧ್ಯವಿಲ್ಲ ಅಂತ ಒಬ್ಬ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಅವರಿಗೆ ಅವರು ಒಂದು ಕೀಳು ಮಟ್ಟದಲ್ಲಿ ಮಾತನಾಡಿರೋದು ನಾವೆಲ್ಲರಿಗೂ ಕೂಡ ನೋವಾಗಿದೆ. ನಮ್ಮ ಹೃದಯಗಳು ಕೂಡ ತುಂಬ ನೋವಿನಿಂದ ಕೂಡಿದೆ. ಹಾಗಾಗಿ ಅಮಿತ್ ಶಾ ಅವರು ಕೂಡಲೇ ಅವ್ರ ಹುದ್ದೆಗೆ ರಾಜೀನಾಮೆ ಕೊಡಬೇಕು. ನಮ್ಮ ಭಾರತ ದೇಶದ ಎಲ್ಲ ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು, ದಲಿತ ವರ್ಗ, ಎಲ್ಲ ವರ್ಗದ ಜನಾಂಗಗಳಿಗೆ ಕ್ಷಮೆಯನ್ನೇ ಹೆಚ್ಚಿಸಿ ರಾಜೀನಾಮೆಯನ್ನು ಈ ತಕ್ಷಣದಿಂದಲೇ ನೀಡಬೇಕು ಅಂತೇಳಿ ನಾವು ಕೇಳ್ಕೊತೇವೆ. ಸರ್, ಎಲ್ಲೋ ಹೋದರೆ ಒಂದು ಕಡೆ ಡಾಕ್ಟರ್ BR ಅಂಬೇಡ್ಕರ್ ಹೆಸರನ್ನೇ ತೆಗ್ದು ಈ ಥರ ಮುಂಚೂಣಿಗೆ ಬರ್ತಾರಲ್ಲ ನಾಯಕರುಗಳು, ಅವ್ರಿಗೆ ಏನು ವಿಚಾರಕ್ಕೆ ಅಂತ ಗೊತ್ತಾಗ್ತಲ್ವಲ್ಲ ಸರ್? ಸರ್, ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಒಂದು ಕೊಡುಗೆ ಮತ್ತು ಅಂಬೇಡ್ಕರ್ ಅವರು ಏನು ಹಿಂದುಳಿದ ವರ್ಗದಿಂದ ಬೇರೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಧಿಕಾರಿಗಳೇ ಜನರತ್ತ ಬರುವುದು ಜನಸ್ಪಂದನದ ಉದ್ದೇಶ. ಜನರ ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗಲಿದೆ. ಶಾಸಕ ಸ್ವರೂಪ್ ಪ್ರಕಾಶ್ ಭರವಸೆ. ಸಾರ್ವಜನಿಕರನ್ನ ಸುಮ್ಮನೆ ಕಚೇರಿಗೆ ಅಲೆದಾಡಿಸುವುದನ್ನು ನಿಲ್ಲಿಸಬೇಕು. ಒಂದು ವೇಳೆ ಇದು ಮುಂದುವರಿದರೆ ಶಿಸ್ತು ಕ್ರಮ ಜರುಗಿಸಲಾಗುವುದು. ಅಧಿಕಾರಿಗಳಿಗೆ ಶಾಸಕ CN ಬಾಲಕೃಷ್ಣ ಖಡಕ್ ವಾರ್ನಿಂಗ್. ಕುವೆಂಪುರವರ ವಿಶ್ವ ಮಾನವ ಸಂದೇಶ ಯುವ ಪೀಳಿಗೆಗೆ ದಾರಿದೀಪ. ಸರ್ವರು ಕುವೆಂಪುರವರ ಮಾರ್ಗದಲ್ಲಿ ಸಾಗಿಸಿದರೆ ಬದುಕು ಶ್ರೇಷ್ಠ. ಬೇಲೂರು ಪುರಸಭಾ ಅಧ್ಯಕ್ಷ AR ಅಶೋಕ್ ಅಭಿಪ್ರಾಯ. ಹೊಳೆ ಸಾಲಿನ ಗದ್ದೆಯ ಬಳಿ ಪತ್ತೆಯಾಯಿತು ಮಹಿಳೆ ಡೆಡ್ ಬಾಡಿ. ಹರಿತವಾದ ಆಯುಧಗಳಿಂದ ಹತ್ಯೆ ಮಾಡಿ ಆರೋಪಿಗಳು ಎಸ್ಕೇಪ್. ಸಕಲೇಶಪುರ ತಾಲೂಕಿನ ಇಬ್ಬಡಿ ಕೊಣ್ಣೂರು ಬಳಿ ಘಟನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಸಂಪುಟದಿಂದ ವಜಾಗೊಳಿಸುವಂತೆ ಆಗ್ರಹ. ಜನವರಿ 8ರಂದು ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ. DSS ಜಿಲ್ಲಾ ಘಟಕದ ಅಧ್ಯಕ್ಷ ಜಗದೀಶ್ ಚೌಡವಳ್ಳಿ ಕರೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.